ಹಾಯ್ ಎಲ್ರಿಗೂ ನಮಸ್ತೆ. ನಿನ್ನೆ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ಆಯ್ತಲ್ಲ. ಸ್ಕೂಲ್ ಬೇಗ ಓಪನ್ ಮಾಡಬೇಕಪ್ಪ, ಇಲ್ಲಾಂದರೆ ಈ ಚಿಕ್ಕ ಮಕ್ಕಳೆಲ್ಲ ದೊಡ್ಡವ್ರು ಸಣ್ಣವ್ರು ಅಂದ್ಕೊಳ್ಳೋದಿಲ್ಲ, ಎಲ್ಲ ಚಚ್ಚಿ ಬಿಸಾಕ್ಬಿಡ್ತಾರೆ. ಏನು ಮ್ಯಾಚ್ ಗುರು, ನಮ್ಮದು ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋದರೂ ಕೂಡ ನಾವು 200 ಸಮಥಿಂಗ್ ರನ್ ನೋಡಿದ್ದೀವಿ. ಅದು ಹೋಗ್ಲಿ ಬಿಡ್ರಿ, ಈ ಅಂಕಲ್ ಮಕ್ಕಳಿಗೆಲ್ಲ ಏನು ಅರ್ಥ ಆಗುತ್ತೆ. ಅವರು ಈ ಮ್ಯಾಚ್ ಸೋಲ್ಸುತ್ತೆ ಆರ್ ಸಿ ಬಿ ಉರಿಸ್ಬೇಕಂತೇಳಿ ಅವರು ನೈಟು ಎಷ್ಟೊತ್ತಿನವರೆಗೂ ವೇಟ್ ಮಾಡಿದರೂ ಗೊತ್ತಿಲ್ಲ. ಐ ಥಿಂಕ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ ಸಿ ಬಿ ಅವರು ರನ್ ಕಡಿಮೆ ಹೊಡೆದಿರ್ಬೋದು, ಒಂದು ಮ್ಯಾಚ್ ಸೋತಿರ್ಬೋದು. ಯಾಕಂದರೆ ನಾವು ನಮ್ಮ ಸಂಪ್ರದಾಯನ ಯಾವತ್ತೂ ಮರೆಯೋದಿಲ್ಲ. ನಾವು ಪ್ರತಿ ವರ್ಷವೂ ಒಂದೊಂದು ಮ್ಯಾಚ್ ದೇವ್ರಿಗೆ ಬಿಟ್ಕೊಡ್ತಿದ್ದೀವಿ. ದೇವರು ಭಾಳ ಕೋಪ ಮಾಡ್ಕೊಂಡಾನ. ಹೆಂಗಂದ್ರೆ, ನೀವೇನರಪ್ಪ, ನೀವು 3 ಮ್ಯಾಚನ್ನು ನೀವೇ ಗೆದ್ರೆ ಹೆಂಗೆ, ನಂಗೆ ಒಂದು ಮ್ಯಾಚ್ ಕೊಡಲ್ಲೇನೋ ಅಂತ ಕೇಳಿರ್ಬೇಕು ಮೋಸ್ಟ್ಲಿ. ಅದಕ್ಕೆ ನಾವು ಕೊಟ್ಟಿದ್ದೀವಿ. ಪ್ರತಿ ವರ್ಷವೂ ಫಸ್ಟ್ನೇ ಮ್ಯಾಚ್ ನಾವು ಕೊಡ್ತಿದ್ದೀವಿ. ಆದರೆ ಈ ವರ್ಷ ಕೊಡೋಕ್ಕಾಗಲಿಲ್ಲ. 3ನೇ ಮ್ಯಾಚ್ ತನಕ ನಾವು ತೊಗೊಂಬಂದಿದ್ವಿ. 3ನೇ ಮ್ಯಾಚ್ ಕೊಟ್ಟಿದ್ದೀವಿ. ಇನ್ನೊಂದೇನು ಖುಷಿ ಪಡಬೇಕು ಅದು ವಿಚಾರ ಏನಂದರೆ, ನಮ್ಮ ಇಂಡಿಯಾ ಟೀಮ್ನಲ್ಲಿ ಈ ವರ್ಷ ಆರ್ ಸಿ ಬಿ ಅಲ್ಲ, ಇಡೀ IPL ಫ್ರಾಂಚೈಸಿ ಒಳಗೆ ಓನ್ಲಿ ಇಂಡಿಯನ್ ಕ್ಯಾಪ್ಟನ್ಸಿ ಎಲ್ಲ ಇದ್ದಾರೆ. ಅವರಲ್ಲಿ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಆಮೇಲೆ ಚೆನ್ನಾಗಿ ಕ್ಯಾಪ್ಟನ್ಸ್ ಕೂಡ ಮಾಡ್ತಾಯಿದ್ದಾರೆ. ಇದೆಲ್ಲ ನಮಗೆ ಇಂಡಿಯಾ ಟೀಮ್ಗೆ ಫುಲ್ ಅಡ್ವಾಂಟೇಜ್ ಕೂಡ ಇದೆ. ನಾವು ಎಲ್ಲರೂ ಆಡ್ತಿದ್ದಾರೆ, ಖುಷಿ ಪಡೋಣ. ಆದರೆ ಇವತ್ತು ಈ ಹೊಸ ಪ್ಲೇಯರ್ ಏನಿದಾವಲ್ಲ, ಈ ಸೂರ್ಯವಂಶಿ, ಧ್ರುವ್ ಜುರೇಲು, ಆಮೇಲೆ ಬೌಲರ್ಸು, ಇದು ತುಂಬ ಹೆಮ್ಮೆ ಪಡೆಯುವಂಥ ವಿಷಯ. ಕೇವಲ IPL ಆ್ಯಂಗಲಿಂದ ನೋಡಿದ್ರೆ ನಮಗೂ ಸ್ವಲ್ಪ ಬೇಜಾರಾಗಿರ್ಬೋದು. ನಿನ್ನೆ ಮ್ಯಾಚ್ ಸೋತಿರೋದು ಯಾಕೆ ನಾನು ನಾವು ಒಪ್ಕೊತೀನಿ, ನಿನ್ನೆ ಬೇಜಾರಾಯಿತು ಆರ್ ಸಿ ಬಿ ಮ್ಯಾಚ್ ನೋಡಿ. ಆದರೆ ಏನು ಮಾಡೋದು, ಮ್ಯಾಚ್ ಆದಮೇಲೆ ಗೆಲುವು ಸೋಲುವು ಇದ್ದಿದೆ. ಆದರೆ ನಾವು ಆರ್ ಸಿ ಬಿ ಮಾತ್ರ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಬಿಡಿ. ನಾವು ಲಾಯಲ್ಟಿ ಇರೋಕ್ಕೆ 18 ವರ್ಷದಿಂದ 1 ಕಪ್ ತೊಗೊಂಡಿವಿ. ನೀವು ಅನ್ಬೋದು 1 ಕಪ್ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರ ಅಂತ. ಅದನ್ನೇ ನೀವೇನು ಮಡಿಸಿ ಬುಡಕಿಟ್ಕೊಂಡ್ರಿ, ಹೋಗೋಷ್ಟು ಕಪ್ CSKದವರು 4 ಕಪ್ ಹೊಡೆದ್ವಿ ಅಂತೇಳಿ ಮಡಿಸಿ ಬುಡಕಿಟ್ಕೊಳ್ಳಿ ಅವನ್ನೆಲ್ಲ. ನಿನ್ನೆ ನನ್ನ ಫ್ರೆಂಡ್ ಒಬ್ಬನು ಆರ್ ಸಿ ಬಿ ಸೋಲುತ್ತೆ ಉರಿಸ್ಬೇಕಂತೇಳಿ ನೈಟೆಲ್ಲ ಮ್ಯಾಚ್ ನೋಡ್ಕೊಂತ ಮಲ್ಕೊಂಡಿದ್ದ. ಅವನಿಗೆ ಮ್ಯಾಚ್ ಇನ್ನೂ ಸ್ವಲ್ಪ ಇನ್ನೊಂದು 2-3 ಓವರ್ ಇತ್ತು. ಒಂದು 14 ಓವರ್ವರೆಗೆ ನೋಡಿದ. ಆಮೇಲೆ ಮಲ್ಕೊಂಬಿಟ್ಟ ಅವನು. ನೈಟ್ ಲೇಟ್ ಆಗಿತ್ತಲ್ಲ, ಮಲ್ಕೊಂಬಿಟ್ಟ. ನಾವೇನು ಮಾಡಿದ್ವಿ, ನಾವು ಆರ್ ಸಿ ಬಿ ಫ್ರೆಂಡ್ಸ್ ಎಲ್ಲ ಅವನಿಗೆ ಮಲ್ಕೊಂಡ್ಮೇಲೆ ಬಾಯಾಗ ನಿಂಬೆ ಹಣ್ಣು ಹಿಂಡ್ಬಿಟ್ಟಿದ್ವಿ ನಾವೆಲ್ಲ. ಬೆಳಗ್ಗೆ ಎದ್ದು ಅವನು ನಮ್ಮ ಜೋಡಿ ಜಗಳ ಮಾಡತ್ತಿದ್ದ. CSKದವ್ರಿಗೆ ಹೆಂಗಂದ್ರೆ, ನಮ್ಮ ಊಟ ಎಷ್ಟು ಬೈಸ್ಕೊಂಡ್ರು, ಎಷ್ಟು ಇದು ಮಾಡ್ಕೊಂಡ್ರೆ ಅವ್ರಿಗೆ ನೆಮ್ಮದಿನೇ ಆಗಲ್ಲ. ಯಾಕಂದರೆ ಅದು ನಮ್ಮದು ಹಳೆ ಸಂಪ್ರದಾಯದಿಂದ ಬಂದುಬಿಟ್ಟಿದ್ವಿ. ಅಲ್ಲ ಗುರು, ನಮ್ಮ ಕ್ಯಾಪ್ಟನ್ ಏನು ರಜತ್ ಪಡಿದಾರೆ, ಯಾವ ಮ್ಯಾಚು ಕೂಡ ಬಿಟ್ಕೊಟ್ಟಿಲ್ಲ. ಎಲ್ಲ ಮ್ಯಾಚನ್ನು ಕೂಡ ಚೆನ್ನಾಗಿ ಆಡಿದಾನೆ. ಅವ್ನ ಕ್ಯಾಪ್ಟನ್ಸಿ ಏನಿದೆಯಲ್ಲ, ಆ ಕ್ಯಾಪ್ಟನ್ಸಿ ಪ್ರತಿಯೊಂದು ಆಟ ಆಡ್ತಿದ್ದಾರೆ. ಆಮೇಲೆ ಈ ವಿರಾಟ್ ಕೊಹ್ಲಿ ಅವರು ಅದು ಆಡೋಕ್ಕಾಗಲಿಲ್ಲ. ಸ್ವಲ್ಪ ಅವರು ಸ್ಟಾರ್ಟಿಂಗ್ ಫುಲ್ಲು ಅವತಾರ ತಾಳಿಬಿಟ್ಟಿದ್ರು. ಈ ಜೋಬ್ರಾ ಆರ್ಚರ್ ಫಸ್ಟ್ನೇ ಬಾಲ್ ಹಂಗೆ ಅದೇನು ಅಂತಾರಲ್ಲ, ಧೂಮಕೇತು ಬರುತ್ತಲ್ಲ, ಇದು ಆಕಾಶದಿಂದ ಆ ಥರ ಬಂದು ಅಪ್ಪಳಿಸ್ದಂಗೆ ಆಗ್ಬಿಡ್ತು. ಅಷ್ಟು 142 148 ಸಮಥಿಂಗ್ ಆಗಿದ್ರು ಪಿಲ್ ಸಾಲ್ಟಿಗೆ. ಆದರೆ ಪಿಲ್ ಸಾಲ್ಟು ಅದು ಇನ್ನೂ ಅಷ್ಟು ಕಂಫರ್ಟ್ ಝೋನ್ ಅನ್ನೋಷ್ಟೊತ್ತಿಗೆ ಅದು ಎಡ್ಜಾಗಿ ಕೀಪರ್ ಕ್ಯಾಚ್ ಹೋಗ್ಬಿಡ್ತು ಬೌನ್ಸ್ ಆಗಿ. ಆಮೇಲೆ ನೆಕ್ಸ್ಟ್ ರಜತ್ ಪಡಿದಾರ್ ಬಂದರು, ಅವರು ಕೂಡ ಚೆನ್ನಾಗಿ ಆಡಿದ್ರು. ಆಮೇಲೆ ದೇವದತ್ ಪಡಿಕಲ್ ಕೂಡ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಆದರೆ ನಾವು ಜಾಸ್ತಿ ಹೋಗ್ಬಿಟ್ಕೊಂಡಿದ್ದು ಟೀಮ್ ಡೇವಿಡ್ ಮೇಲೆ. ಅವರು ಕೂಡ ಎಲ್ಲ ಮ್ಯಾಚ್ ಆಡ್ಬೇಕಲ್ರಿ, ಎಲ್ಲ ಮ್ಯಾಚ್ ನಮ್ಮ ಕಡೆಗೆ ಇರೋದ, ಎಲ್ಲ ದೇವ್ರಾಟ. ನಾವು ಸುಮ್ಮನೆ ಹೋಗ್ತೀವಿ, ಅಲ್ಲೆಲ್ಲ ಹೆಂಗಾಗುತ್ತೋ ಗೊತ್ತಿಲ್ಲ. ಮ್ಯಾಚ್ ಆಡಬೇಕಂದ್ರೆ ಎಲ್ಲ ಮ್ಯಾಚ್ ಕೂಡ ಆಡೋಕ್ಕಾಗಲ್ಲ, ಹೌದಾ. ಆಮೇಲೆ ನಮ್ಮ ವೆಂಕಟೇಶ್ ಅಯ್ಯರ್ ಕೂಡ ಒಂದು ಚಾನ್ಸ್ ಕೊಟ್ಟಿದ್ರು. ಅವರೇ ಪ್ರೂವ್ ಮಾಡ್ಕೊಂಡ್ರು. ವೆಂಕಟೇಶ್ ಅಯ್ಯರ್ ಅಂಥ ಸ್ಟ್ರಾಂಗ್ ಪ್ಲೇಯರ್ ಅಲ್ಲ ಅಂತ ನೀವು ಅನ್ಕೋಬೇಡಿ. ವೆಂಕಟೇಶ್ ಅಯ್ಯರ್ ನೀವು KKRದಲ್ಲಿ ನೋಡಿರ್ಬೋದು. ಅವರು ಪ್ರತಿ ಬಾಲ್ ಕೂಡ 6 ಹೊಡಿತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು. ಇನ್ನೊಂದು ನಮಗೆ ತುಂಬ ನಮಗೆ ತುಂಬ ಒಂಥರ ಬೇಜಾರಾಗೋ ವಿಷಯ ಏನಂದರೆ, ನಮ್ಮ ಜೋಗಪೇತನ್ ಕೂಡ ಹೊರಗಿಟ್ಟಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಕ್ಕಂಥ ಪ್ಲೇಯರ್. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ನೀವು ನೋಡಿರ್ಬೋದು, ಅವರು ತಮ್ಮ ಟೀಮನ್ನು ಒಬ್ಬರಿನ ಗೆಲ್ಲಿಸಿದ್ರು. ಆ ಯಂಗ್ ಪ್ಲೇಯರ್ ಕೂಡ ಒಂದು ಚಾನ್ಸ್ ಕೊಡಬೇಕು. ಅದಾದಮೇಲೆ ನಮ್ಮದು ಬಾಲಿಂಗ್ ಕೂಡ ಅಭಿನಂದನ್ ಸ್ವಲ್ಪ ಚೆನ್ನಾಗಿ ಬಾಲ್ ಮಾಡಲಿಲ್ಲ. ಅದಾದಮೇಲೆ ಅದು ಈಗ ಕಾಮನಾಗಿ ಇದ್ದಿದ್ದು, ಎಲ್ಲ ಟೀಮಲ್ಲಿ ಇದ್ದಿದೆ. ನಮ್ಮ ಯಂಗ್ಸ್ಟರ್ಸಿಗೆ ಕೂಡ ಅವಕಾಶ ಸಿಗಬೇಕು. ಬರೀ ರನ್ ಹೊಡ್ಸ್ಕೊಳ್ತಾರೆ ಅಂತೇಳಿ ಮ್ಯಾಚ್ ಕೊಡಲಿಲ್ಲ ಅಂದರೆ ಅದು ಆಗಲಾರ ಮಾತು, ಹೌದಾ. ಅವ್ರಿಗೂ ಕೊಡಬೇಕು, ಹೊಡ್ಸ್ಕೊಂಡಿದ್ದಾರೆ, ಓಕೆ. ಅದು ಮತ್ತೆ ಅವರು ಇದನ್ನು ಕಮ್ಬ್ಯಾಕ್ ಮಾಡ್ತಾರೆ. ನೀವು ನೋಡಿರ್ಬೋದು, 6 6 ಹೊಡ್ಸಿರ್ತಕ್ಕಂಥ ಎಷ್ಟು ಹೇಳು ರಿಂಕು ಸಿಂಗ್ ಹೊಡೆದಿರ್ತಕ್ಕಂಥದ್ದು. ಮತ್ತು ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ, ಫುಲ್ ಕಮ್ಬ್ಯಾಕ್ ಮಾಡ್ತಾರೆ. ಹಂಗೆ ಜೀವನದಲ್ಲಿ ಏಳು ಬೀಳೋದು ಸಹಜ, ಹೌದಾ. ಇನ್ನು RR ಮಂದಿ ಒಂದು ನಂಗೆ ಇಷ್ಟ ಆಗೋದಂದ್ರೆ ರಿಯಾನ್ ಪರಾಗ್ ಅವ್ರ ಕ್ಯಾಪ್ಟನ್ಸಿ ಮಾತ್ರ ಟಾಪ್ ಲೆವೆಲ್ ಬಿಡ್ರಿ. ಇವಾಗ ನೋಡಿ, ನೋಡಿ ನಮ್ಮ ಆರ್ ಸಿ ಬಿಯಲ್ಲಿ ರಜತ್ ಪಡಿದಾರ್ ಇದ್ದಾರೆ, RRದಲ್ಲಿ ರಿಯಾನ್ ಪರಾಗು, ಮುಂಬೈದಲ್ಲಿ ಹಾರ್ದಿಕ್ ಪಾಂಡೆ, ಆಮೇಲೆ ಹೈದರಾಬಾದಲ್ಲಿ ಇಶಾನ್ ಕಿಶನ್, ಮತ್ತು ಆಮೇಲೆ ಶುಭ್ಮನ್ ಗಿಲ್ ಇದ್ದಾರೆ. CSKಲಿ ಋತುರಾಜ್ ಗಾಯಕ್ವಾಡ್. ಆಲ್ಮೋಸ್ಟ್ ಎಲ್ಲ ಟೀಮಲ್ಲಿ ನಮ್ಮ ಇಂಡಿಯಾ ಕ್ಯಾಪ್ಟನ್ಸಿಯಲ್ಲಿ ನಡೀತಿದೆ.
ಅದೊಂದು ಖುಷಿ ವಿಚಾರ. ಯಾಕಂದರೆ ನಾವು ಸುಮಾರು ವರ್ಷದಿಂದ ನೋಡ್ತಿದ್ದೀವಿ ಫಾರಿನ್ ಪ್ಲೇಯರ್ಸ್ಗೆಲ್ಲ ಕ್ಯಾಪ್ಟನ್ಸಿ ಕೊಡ್ತಿದ್ರು. ಆಮೇಲೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಜಾಸ್ತಿ ಅವಕಾಶಗಳನ್ನು ಕೊಡ್ತಿದ್ರು. ಆದರೆ ಇವಾಗ ಇರ್ತಕ್ಕಂಥ ಕ್ರಿಕೆಟ್ ನೋಡಿದ್ರೆ ಇವಾಗೆಲ್ಲ ಮಾಡರ್ನ್ ಕ್ರಿಕೆಟ್. ನೀನೇನಾದರೂ T20 ಕ್ರಿಕೆಟಲ್ಲಿ ಆಡಬೇಕಂದ್ರೆ ಬಾಲ್ ಟು ಬಾಲ್ ರನ್ ಹೊಡೆಯೋದು ಅದು ಕ್ರಿಕೆಟೇ ಅದು. ಇದು ಜಸ್ಟ್ ಮಾಡರ್ನೈಜೇಷನ್ ಅಲ್ಲೇ ಅಲ್ಲ ಅದು. ನಾವು ಏನಿದ್ರೂ ಓನ್ಲಿ ಬೌಂಡ್ರಿಗೆ ಕಟ್ತಕ್ಕಂಥ ಯೋಚನೆ ನಾವು ಮಾಡ್ತಿದ್ವಿ T20 ವರ್ಲ್ಡ್ ಕಪ್ಪಲ್ಲಿ. ನೀವು ಲಾಸ್ಟ್ T20 ವರ್ಲ್ಡ್ ಕಪ್ ನೋಡಿರ್ಬೋದು. ಎಲ್ಲ ರೀತಿ ಎಲ್ಲವರಾದ್ರೂ ಬಡಿ ಕಡೆ ಅಂತಕ್ಕಂಥ ಆಟ ಆಡ್ತಿದ್ರು. ಪಕ್ಕ ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ಇಯರ್ ಕೂಡ ಕಪ್ಪು T20 ವರ್ಲ್ಡ್ ಕಪ್ ಕೂಡ ನಮ್ಮದೇ. ನಾವು ಈ ಸದ್ಯ ಪ್ರಿಪೇರ್ ಆಗಬೇಕಿರೋದು ODI ವರ್ಲ್ಡ್ ಕಪ್ಪು. ಶುಭ್ಮನ್ಗಿಲ್ಲ ಅಷ್ಟಕ್ಕೊಂದು ಫಾರ್ಮಿಗಿಲ್ಲ, ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡೋದಿಲ್ಲ. ಎಲ್ಲ ಪ್ಲೇಯರ್ ಕೂಡ, ಶ್ರೇಯಸ್ ಅವರು ಕೂಡ ಅದು ಅದ್ಭುತ ಪ್ಲೇಯರ್ ಬಿಟ್ಟರೆ ಅವ್ರ ಬಗ್ಗೆ ಮಾತಾಡೋದು ಮಾತೇ ಇಲ್ಲ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಲಾಸ್ಟ್ ಇಯರ್ ಕೂಡ ಅವರು ರನ್ನರ್ ಅಪ್ ಆಗಿದ್ದರು. ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾವೇನಿದ್ದೀವಲ್ಲ RCBದವರು, ನೀವೇನು CSKದವ್ರು ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡಿ. ನಾವು 3 ಮ್ಯಾಚಲ್ಲಿ ಕೇವಲ ಒಂದೇ ಮ್ಯಾಚ್ ಸೋತಿರೋದು. ಆದರೆ ನಿಮಗೆ ಗೊತ್ತಿದೆ ಅದು ಎಷ್ಟು ಮ್ಯಾಚ್ ಸೋತೀವಿ ಅಂತ. ಸುಮ್ಮನೆ ನಾವು ಹೇಳಿ ನಿಮಗೆ ಅವಮಾನ ಮಾಡೋದು ಸರಿ ಇರಲ್ಲ. ಓಕೆ, ಅವಮಾನ ಮಾಡಬೇಕಾ? ಮಾಡ್ತೀನಿ. ಏನು ಗೊತ್ತಾ, 3 ಮ್ಯಾಚ್ ನೀವು ಸೋತಿರಿ. ನಿಮಗೆ ಸ್ವಲ್ಪ ಆದರೂ ನಾಚಿಕೆ ಇರಬೇಕು, ಹೌದಾ? ಧೋನಿ ಬರ್ತಾರೆ ಅನ್ನೋ ಧೋನಿ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತಿಲ್ಲ. ಧೋನಿ ಬಗ್ಗೆ ರೆಸ್ಪೆಕ್ಟ್ ಇದೆ ನಮಗೆ ತುಂಬ. ಅವರು ಬರೋವರೆಗೂ ನೀವೇನು ಮಾಡ್ತಿದ್ದೀರಿ? ನೀವೆಲ್ಲ ದೊಡ್ಡ ಪ್ಲೇಯರ್ ಇರೋದು. ಋತುರಾಜ್ ಗಾಯಕ್ವಾಡ್ ಎಂಥ ಪ್ಲೇಯರ್, ಹೌದಾ? ಯಂಗ್ಸ್ಟರ್ ಪ್ಲೇಯರ್. ಆಯುಷ್ ಮಾತ್ರ ಕೂಡ ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್. ಅವರು ಕೂಡ ಚೆನ್ನಾಗಿ ಆಡ್ತಾರೆ. ನಿಮ್ಮಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿಲ್ಲ ಅಷ್ಟೇ. ನೀವು ಚೆನ್ನಾಗಿ ಆಡ್ತಿದ್ರಿ. ಕ್ಯಾಪ್ಟನ್ಸಿ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು. ಅದನ್ನು ಇಂಪ್ರೂವ್ ಮಾಡೋಕ್ಕೆ ನಾನೇನು ಕೋಚ್ ಇರಲ್ಲ, ನಾನೇನು ಹೆಡ್ ಕೋಚ್ ಅಲ್ಲ. ಐ ಥಿಂಕ್ ನಂಗೆ ಜಸ್ಟ್ ಒಪಿನಿಯನ್ ಹೇಳ್ತಿದ್ದೀನಿ. CSKದವ್ರೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ಅಮ್ಮ ಏನಾದರೂ ಮಾಡಿಟ್ಟಿರ್ತಾರೆ ಟಿಫಿನ್ ಸ್ವಲ್ಪ ಹಂಗೆ ನಾಷ್ಟ ಮಾಡ್ಕೊಳ್ಳಿ. ಮೆಡಿಕಲ್ ಶಾಪ್ಗೆ ಹೋಗಿ ಸ್ವಲ್ಪ ಬರ್ನರ್ಗೆಲ್ಲ ತೊಗೊಂಡು ಹಚ್ಕೊಂಡು ಆರಾಮ್. ಇವತ್ತು ಸ್ಯಾಟರ್ಡೇ ಬೇರೆ ಇದೆ, ಹಾಫ್ ಡೇ ಸಿಗುತ್ತೆ. ಆರಾಮ್ ಹಚ್ಕೊಂಡು ಮಲ್ಕೊಂಬಿಡಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಮನೆ ಬರೋಣೇ ಇಷ್ಟ. ನೀವು ಇನ್ನೂ ಒಂದು ವರ್ಷ ಅಲ್ಲ, ಇನ್ನೂ ಒಂದು 2-3 ವರ್ಷ ಆದರೂ ನಿಮ್ಮದಿದೆ. ಧೋನಿ ಕೈ ಬಿಟ್ರೆ ಅಂದರೆ ನಿಮ್ಮ CSKನೇ ಗತಿ ನಿಮಗೆ. ನಮ್ಮ RCB ಹಂಗಲ್ಲ. ಫಸ್ಟ್ನೇದು 110 ಸ್ಟ್ರೈಕ್ ರೇಟ್ ಇದ್ದರೆ, ಆಮೇಲೆ 120, ಆಮೇಲೆ 150, ಆಮೇಲೆ 250, ಆಮೇಲೆ 260 ಸಮಥಿಂಗ್ವರೆಗೂ ಸ್ಟ್ರೈಕ್ ರೇಟ್ ಇದೆ ನಮ್ಮದು ಲಾಸ್ಟು ಡೆತ್ ಬ್ಯಾಟಿಂಗ್ ಇದೆ. ಮತ್ತು ಬೌಲರ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ, ಹೌದಾ? ನಮ್ಮದು ಎಲ್ಲ ಆ್ಯಂಗಲಲ್ಲೂ ಕೂಡ ಮಸ್ತ್ ಟೀಮ್ ಕಟ್ಟಿದ್ದಾರೆ. ನೀವೆಲ್ಲ 20-25 ಕೋಟಿ ಕೊಟ್ಟು ಸಣ್ಣ ಪ್ಲೇಯರ್, ನೀವೆಲ್ಲ ದುಡ್ಡಿಗಾಗಿ ಅವರೊಂದು ಮಾತು ಹೇಳ್ತಾರೆ. ಅದು CSKದವರು, ಅದು ಫ್ರಾಂಚೈಸಿ ಅವ್ರನ್ನ ಮಾತು ಹೇಳ್ತಾರೆ. ನಾವು ರೊಕ್ಕನ ಥಿಂಕ್ ಮಾಡೋಂಗಿಲ್ಲ. ನಾವು ಯಂಗ್ ಪ್ಲೇಯರ್ಸ್ಗೆ ಜಾಸ್ತಿ ಅವಕಾಶ ಕೊಡ್ತಿದ್ವಿ. ಹೌದಪ್ಪ, ನೀವು ಯಂಗ್ ಪ್ಲೇಯರ್ಸ್ಗೆ ಅವಕಾಶ ಕೊಡ್ತಿದ್ರಿ. ನೀವು ಇಲ್ಲ ಅಂತ ಹೇಳ್ತಿದ್ರೆ ಅವ್ರನ್ನ ಇಂಪ್ರೂವ್ ಮಾಡಿ. ಆವಾಗ ನಿಮ್ಗೆ ಅವಕಾಶ ಕೊಟ್ಟಕ್ಕೆ ಸಾರ್ಥಕತ್ತದೆ. ನೀವು ಅವ್ರನ್ನ ಕರ್ಕೊಂಡು ನೀವು ಬರೀ ಎಲ್ಲ ಮ್ಯಾಚ್ ಸೋತ್ಕೊಂಡು ಹೋದ್ರೆ ಹೆಂಗೆ? ಅಲ್ಲ, ಸೋಲು ಗೆಲುವು ಇದು ಪ್ರತಿ ವರ್ಷನೂ ಅದೇನಾ? ಹೋದ ವರ್ಷ ಕೂಡ ಅದೇ ಆಯಿತು, ಈ ವರ್ಷ ಕೂಡ ಅದೇನಾ? ಅದೆಲ್ಲ ಯೂತ್ಸ್ಗೆಲ್ಲ ನೀವೆಲ್ಲ ಅದು ಮಾಡಿ ಅದು ಎನ್ಕರೇಜ್ ಮಾಡಿ. ಅವರು ಕೂಡ ಆಡ್ತಿದ್ದಾರೆ. ಆಯುಷ್ ಮಾತ್ರ ಕೂಡ ಅದು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನು ಪ್ರಶಾಂತ್ ಅವರು ಇದ್ದಾರೆ, ಆಮೇಲೆ ಇನ್ನೂ ತುಂಬ ಪ್ಲೇಯರ್ ಇರಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಆಡ್ತಕ್ಕಂಥ ಇನ್ನೂ ಅಷ್ಟೊಂದು ಅದು ಬಂದಿಲ್ಲ. ಏನಿಲ್ಲ, ಟೋಟಲಿ ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿ ಯಾರ್ಯಾರು RCB ಸೋಲ್ಬೇಕಂತೇಳಿ ರಾತ್ರಿವರೆಗೆ ಉರಿಸ್ಬೇಕಂತ ಇಟ್ಕೊಂಡಿದ್ದಾರಲ್ಲ, ನೀವು ನಿಮ್ಮ ಜೀವನದಲ್ಲಿ ಕೂಡ ನೀವು ನಮ್ಮನ್ನು ಉರಿಸ್ತೀವಿ ಅಂತ ಕಾನ್ಸೆಪ್ಟ್ ಮರ್ತು ಬಿಟ್ಬಿಟ್ರಿ ನೀವು. ಯಾಕಂದರೆ ನಮಗೆ ಊರಿಸೋದ್ರಲ್ಲಿ ನಾವು PhD ಅಲ್ಲ, ನಾವು ಡಬಲ್ PhD ಮಾಡಿದವರು. ನೀವು ಬರೀ ಅದೇನೋ ಹೇಳ್ತಾರಲ್ಲ, ಒಂದು ಮ್ಯಾಚ್ ಋತುರಾಜ್ ಗಾಯಕ್ವಾಡ್ 3 ಮ್ಯಾಚ್ ಕ್ಯಾಪ್ಟನ್ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟು ಏನಿದೆಯಲ್ಲ, ಅದು ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ. ನಮ್ಮದು 18 ವರ್ಷ ರೀ. 18 ವರ್ಷ ನಾವು ಯಾವತ್ತೂ ನಮ್ಮ ಟೀಮ್ನ ಬಿಟ್ಕೊಟ್ಟಿಲ್ಲ. ಅಷ್ಟೊಂದು ಲಾಯಲಿಟಿಗಿದ್ದೀವಿ. ನಿಮ್ಗೆ ಏನಾದರೂ ಲಾಯಲಿಟಿ ಬೇಕಂದರೆ ನನ್ನ ಹತ್ರ ಒಂದು 30 ದಿನ ಕೋಚಿಂಗ್ ಬರ್ರಿ, ಹೇಳ್ಕೊಡ್ತೀನಿ ನಾನು ಲಾಯಲಿಟಿ ಅಂದರೆ ಏನಂತೇಳಿ. RCB ಅವ್ರದ್ದು ಲಾಯಲಿಟಿ, RCB ಫ್ಯಾನ್ಸು ಕೂಡ ಲಾಯಲಿಟಿ. ನೀವು ಬರೀ 3 ಮ್ಯಾಚ್ ಹೊತ್ತಕ್ಕೆ ನಾಯಿ ಮಾಡ್ದಂಗೆ ಮಾಡ್ತಿದ್ರಿ ನೀವೆಲ್ಲ. ನಿಮ್ಗೆ ನಾಚಿಕೆ ಆಗ್ಬೇಕು ನಿಮಗೆ. ನಾವು 18 ವರ್ಷ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಟೀಮನ್ನು ಹೇಟ್ ಮಾಡಿದಾರಲ್ಲ. ನಾವು 10 ಮ್ಯಾಚ್ ಸೋಲ್ರಿ, 12 ಸೋಲಿ ನಾವು, ಆದ್ರೂ RCB ನೀವು ಹಂಗಲ್ಲ. 3 ಮ್ಯಾಚ್ ಸೋತ ಕೂಡಲೇ ಆಯ್ತು ಅವ್ರದ್ದು ಬೈಯೋದು, ಟ್ರೋಲ್ ಮಾಡೋದು. ನಿಮ್ಮ ಜನ್ಮಕ್ಕಿಷ್ಟ. ಏನೇ ಆಗಲಿ ಆದಷ್ಟು ಬೇಗ ಸ್ಕೂಲ್ ಚಾಲು ಮಾಡಿ ನಮ್ಮ ಸೂರ್ಯವಂಶನ ಸ್ಕೂಲಿಗೆ ಕಳಿಸ್ಬೇಕು. ಇಲ್ಲಾಂದರೆ